ಕ್ಲಾಸಲ್ಲಿ ಈಗ ಒಂದು ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ ಜವಾಬ್ದಾರಿ ಎಲ್ಲ ನಿಮ್ದೇ. ಏನಂತ ಹೇಳಿದ್ರೆ ಬರುವ ವಿದ್ಯಾರ್ಥಿಗಳಿಗೆಲ್ಲ ನೀವು ಬಣ್ಣದ ಚಾರ್ಟ್ ಕೊಡಬೇಕು. ಯಾವ ಬಣ್ಣ ಬೇಕು ಅಂತ ಹೇಳಿ ನೀವು ಕೊಡಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀರಾ, ಕ್ಲಾಸಿಗೆ ಹೋಗ್ಬಿಟ್ಟು ಕಿತ್ತಳೆ ಬಣ್ಣದ ಚಾರ್ಟ್ ಯಾರಿಗೆ ಬೇಕು ಅಂತ ಕೇಳ್ತೀರಾ. ಕೆಲವ್ರು ಕೈ ಎತ್ತಾರೆ. ಈಗ ಇದನ್ನೆಲ್ಲ ಲೆಕ್ಕ ಮಾಡಿ ಒಂದ್ ಕಡೆ ಬರ್ಕೋತೀರಾ. ಅದೇ ತರ ಬಿಳಿ ಬಣ್ಣದ ಚಾರ್ಟ್ ಯಾರಿಗ್ ಬೇಕು ಅಂದಾಗ ಮತ್ತೆ ಕೆಲವ್ರು ಕೈ ಎತ್ತಾರೆ. ಇಲ್ಲಿ ನೋಡಿ, ಕೆಲವರೆಲ್ಲ ಎತ್ತಿದಾರ ಆಲ್ರೆಡಿ, ಮತ್ತೆ ಬಿಳಿ ಬಣ್ಣಕ್ಕೂ ಇವರೇ ಕೈ ಎತ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಎರಡೂ ಕೈಗಳನ್ನು ಒಟ್ಟಿಗೆ ಎತ್ಬಿಡ್ತಾರೆ. ಆಗ ನಮಗೆ ಸಮಸ್ಯೆ ಅನ್ನೋದು ಆಗುತ್ತೆ. ಇದಕ್ಕೋಸ್ಕರ ಏನ್ ಮಾಡ್ಬೇಕು, ಒಂದ್ ಒಳ್ಳೆ ಉಪಾಯ ಅಂದ್ರೆ ಇವರೆಲ್ಲ ಪ್ರೇಯರ್ ಮುಗಿಸ್ಕೊಂಡ್ ಬರ್ತಾರ, ಒಂದ್ ಕಡೆ ನಿಂತ್ಕೊಳ್ಳಿ ಅಂತ ಹೇಳಿ ಒಬ್ಬೊಬ್ರಿಗೆ ನಾವು ಯಾವ ಬಣ್ಣದ ಚಾರ್ಟ್ ಬೇಕು ಅಂತ ಕೇಳಿ ಬರ್ಕೋತೀವಿ. ಹೆಂಗೆ ಅಂದ್ರೆ ಈ ರೀತಿ ಟೇಬಲ್ ನಲ್ಲಿ ಬರ್ಕೋತೀವಿ. ಇಲ್ಲಿ 5 ಬಣ್ಣಗಳಿದಾವೆ. ಯಾವ್ಯಾವ ಬಣ್ಣ? ಕಿತ್ತಳೆ, ನೀಲಿ, ಹಳದಿ, ಹಸಿರು, ಬಿಳಿ. ಮೊದಲನೇ ಅವ್ರಿಗೆ ಕೇಳಿದಾಗ ಅವ್ರೇನಂತಾರೆ, ನನಗೆ ಹಳದಿ ಬಣ್ಣ ಇಷ್ಟ ಅಂತಾರೆ. ಈಗ ಹಳದಿ ಪಕ್ಕ ಒಂದ್ ಗುರುತು ಮಾಡ್ಕೊಳ್ಳಿ. ಇನ್ನೊಬ್ರು ಹೇಳ್ತಾರೆ ನನಗೆ ಬಿಳಿ ಬಣ್ಣ ಇಷ್ಟ ಅಂತ. ಆಗ ಬಿಳಿ ಪಕ್ಕ ಒಂದ್ ಗುರುತು. ಮತ್ತೊಬ್ರು ಏನ್ ಮಾಡ್ತಾರೆ, ಇಲ್ಲ ನನಗೆ ಹಳದಿನೇ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹಳದಿ ಪಕ್ಕ ಇನ್ನ ಒಂದ್ ಗುರುತು ಮಾಡ್ತೀವಿ. ಈ ರೀತಿ ಎಲ್ಲಿವರೆಗೂ ಮಾಡ್ಬೇಕು ಅಂದ್ರೆ ಆ ಕ್ಯೂನಲ್ಲಿರೋ ಕೊನೆಯ ವಿದ್ಯಾರ್ಥಿಗೆ ಏನ್ ಬೇಕು ಅನ್ನೋ ತನಕ ಮಾಡ್ಬೇಕು. ಮಾಡದ್ಮೇಲೆ ಈ ರೀತಿಯ ಗುರುತುಗಳು ಅನ್ನೋದು ನಮಗೆ ಕಾಣಿಸುತ್ತೆ. ಇವನ್ನೆಲ್ಲ ಕೌಂಟ್ ಮಾಡ್ಬಿಟ್ರೆ ಚಾರ್ಟ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಈ ಗುರುತುಗಳೇನಿದೆಯೋ ಇದನ್ನ ವಿಶೇಷವಾಗಿ ತಾಳೆ ಗುರುತುಗಳು ಅಂತ ಹೇಳಿ ಕರೀತಾರೆ. ಇದನ್ನ ಲೆಕ್ಕ ಮಾಡುವಾಗಿರೋ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇಲ್ಲಿ ಇಷ್ಟೊಂದಿದೆ ಅಲ್ವಾ, ಇದನ್ನ ಲೆಕ್ಕ ಮಾಡುವಾಗ ತಪ್ಪಾಗೋ ಚಾನ್ಸ್ಗಳು ಜಾಸ್ತಿ. ಯಾಕಂದ್ರೆ ಕೌಂಟ್ ಮಾಡಿರೋದನ್ನೇ ಮತ್ತೆ ಕೌಂಟ್ ಮಾಡ್ಬೋದು ಅಥವಾ ಸೆಂಟ್ರಲ್ ಬಿಟ್ಬಿಡ್ಬೋದು. ಅದಕ್ಕೋಸ್ಕರ ಒಂದೊಳ್ಳೆ ಉಪಾಯ ಅಂದ್ರೆ, ಈಗ 4 ಜನ ಆರಿಸಿರೋದನ್ನ ಈ ರೀತಿ ಬರಿತೀವ, 5ನೇದು ಏನ್ ಮಾಡ್ಬೇಕು, ಇದ್ರ ಪಕ್ಕ ಬರಿಬೇಕು, ಹೌದಲ್ವಾ? ಈ ರೀತಿ ಇದ್ರ ಪಕ್ಕ ಬರೆಯೋ ಬದಲು ಇದ್ರ ಮೇಲೆ ಕ್ರಾಸ್ ಆಗಿ ಬರಿತೀವಿ. 1 2 3 4 5. ಇದು ಸುಲಭ ಅಂತ ಅನಿಸ್ತಿಲ್ವಾ? ಇದು ಯಾಕೆ ಉತ್ತಮ ಅಂತ ಕೆಲವರು ಪ್ರಶ್ನೆ ಕೇಳ್ತೀರಾ. ಈಗ ಇದನ್ನ ಫಾಲೋ ಮಾಡಿದ್ಮೇಲೆ ಟೇಬಲ್ ಯಾವ ರೀತಿ ಇರುತ್ತೆ, ಈ ರೀತಿ ಬರುತ್ತೆ. ಈಗ ಈ ಟೇಬಲ್ ಅಲ್ಲಿ ಈ ಮಾರ್ಕ್ ಇದೆ ಅಲ್ಲ, ಇದು 5 ಜನ ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸುತ್ತೆ. ಲೆಕ್ಕ ಹಾಕುವಾಗ ಈ ತರ ಎಷ್ಟು ಸರಿ ಇದೆ, 2 ಸರಿ ಇದೆ. ನಂತರ ಇದು 5 ಅಲ್ವಾ, ಎರಡರ ಜೊತೆಗೆ ನಾನು 5ನ್ನ ಗುಣಿಸ್ತೀನಿ, ಮತ್ತೆ ಉಳಿದಿರೋ ಈ 3ನ್ನ ನಾನು ಕೂಡಿಸ್ತೀನಿ. 2 ಇಂಟು 5 ಪ್ಲಸ್ 3 ಅಂದ್ರೆ 10 ಪ್ಲಸ್ 3 13. ಈಗ ಈಸಿ ಆಯ್ತಲ್ವಾ? ಅದೇ ತರ ಎಲ್ಲ ಬಣ್ಣಗಳಲ್ಲಿರೋ ಮಾರ್ಕ್ನು ನಾವು ಮಾಡಿದಾಗ ಈ ರೀತಿಯ 13, 7, 6, 3, 9 ಸಂಖ್ಯೆಗಳು ಸಿಗ್ತವೆ. ಈ ಟೇಬಲ್ ಇದೆ ಅಲ್ಲ, ಈ ಕೊನೆಯ ಕಂಬ ಸಾಲನ್ನ ನಾವು ವಿದ್ಯಾರ್ಥಿಗಳ ಆವರ್ತನ ಅಂತ ಹೇಳಿ ಕರಿತೀವಿ. ಫ್ರೀಕ್ವೆನ್ಸಿ ಆಫ್ ದ ಸ್ಟೂಡೆಂಟ್ಸ್ ಅಂತ ಹೇಳಿ ಕರಿತೀವಿ. ಈಗ ಈ ವಿದ್ಯಾರ್ಥಿಗಳ ಸಂಖ್ಯೆ ಕಾಲಮ್ ಇದೆಯಲ್ಲ, ಇದ್ರ ಮೇಲೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಮಾಡೋಣ. ಮೊದಲನೇ ಪ್ರಶ್ನೆ ಏನು, ಕಿತ್ತಳೆ ಬಣ್ಣವನ್ನು ವಿದ್ಯಾರ್ಥಿಗಳು ಆರಿಸಿಕೊಂಡರು. ಕಿತ್ತಳೆ ಬಣ್ಣವನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆರಿಸಿಕೊಂಡರು. ಎಷ್ಟು ವಿದ್ಯಾರ್ಥಿಗಳು ಆರಿಸಿಕೊಂಡ್ರು ಹಾಗಾದ್ರೆ ಯೋಚನೆ ಮಾಡಿ ಮಕ್ಕಳ. ಇಲ್ಲಿ ಕಿತ್ತಳೆ ಬಣ್ಣವನ್ನ 13 ಜನ ವಿದ್ಯಾರ್ಥಿಗಳು ಆರಿಸಿಕೊಂಡಿದ್ದಾರೆ. ಮತ್ತೆ ಪ್ರಶ್ನೆ 2 ನೋಡಿ, ಅಗತ್ಯವಿರುವ ಒಟ್ಟು ಚಾರ್ಟ್ಗಳ ಸಂಖ್ಯೆ. ನಮಗೆ ಎಷ್ಟು ಚಾರ್ಟ್ಗಳ ಅಗತ್ಯವಿದೆ, ಇವೆಲ್ಲವನ್ನು ಕೂಡಿಸಿ 13 7 20 26 29 ಪ್ಲಸ್ 9 ಅಂತ ಹೇಳಿದ್ರೆ 38. ನಮಗೆ ಅಗತ್ಯವಿರುವುದು ಒಟ್ಟು 38 ಚಾರ್ಟ್ಗಳು. ಪ್ರಶ್ನೆ 3 ಅಂತ ಬಂದಾಗ, ಡ್ಯಾಶ್ ಅನ್ನೋದು ಅತ್ಯಂತ ಕಡಿಮೆ ನೆಚ್ಚಿನ ಬಣ್ಣವಾಗಿದೆ. ಯಾವುದು ಕಡಿಮೆ ನೆಚ್ಚಿನ ಬಣ್ಣ? ಇಲ್ಲಿ ನೋಡಿ, ಇಲ್ಲಿರೋದ್ರಲ್ಲಿ ಹಸಿರು ಅನ್ನೋದನ್ನ ಚೆಕ್ ಮಾಡಿ. ಇದನ್ನ ಬರೀ 3 ಜನ ಹಾರಿಸಿರೋದ್ರಿಂದ ಹಸಿರು ಅನ್ನೋದು ಅತ್ಯಂತ ಕಡಿಮೆ ನೆಚ್ಚಿನ ಬಣ್ಣವಾಗಿದೆ.